ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಏಪ್ರಿಲ್ 23ರಂದು ನಡೆದ ಕಲಬುರಗಿ ಮೀಸಲು ಲೋಕಸಭಾ ಕ್ಷೇತ್ರದ ಚುನಾವಣೆ ಶಾಂತಿ ಹಾಗೂ ಸುವ್ಯವಸ್ಥಿತವಾಗಿ ಮತದಾನ ನಡೆದಿದೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುದ್ದಿಗೋಷ್ಠಿಯಲ್ಲಿ ಧನ್ಯವಾದ ತಿಳಿಸಿದರು. ಒಂದೇನಂದ್ರೆ ಈ VVPAT ಮಷೀನ್ಸ್ ಏನು ಅಲ್ಲಿಂದ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಕಳಿಸಿದ್ದಾರೆ, ಅದರೊಳಗೆ ಏನು ಡಿಫೆಕ್ಟ್ ಇದೆ ಅನ್ನೋದು ಚೆಕ್ ಮಾಡಿದರೆ ಬಹುಶಃ ಇನ್ನೂ ನಮ್ಮಲ್ಲಿ ಒಂದು 4-5% ವೋಟಿಂಗ್ ಹೆಚ್ಚಿಗೆ ಆಗ್ತಕ್ಕಂಥ ಸಾಧ್ಯತೆ ಇತ್ತು. ಅದಕ್ಕೆ ಏನಿವೆ ನಾನೆಲ್ಲ ನಮ್ಮ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೇನೆ. ನಿಮಗೂ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯಬೇಕಾದರೆ ಪ್ರತಿಯೊಬ್ಬರೂ ಮತದಾನ ಮಾಡಬೇಕು. ಈ ಬಾರಿಯ ಚುನಾವಣೆಯಲ್ಲಿ ವಿದ್ಯಾವಂತ ಮತದಾರರು ಮತದಾನ ಮಾಡದೆ ದೂರ ಉಳಿದಿರುವುದು ದುರದೃಷ್ಟಕರ ಎಂದರು. ಗುರುತಿರ್ತಕ್ಕಂಥ ಜನ ಅಂದರೆ ಇವೆಲ್ಲ ಡೆಮೋಕ್ರೆಟಿಕ್ ಪ್ರೊಸೆಸ್ ಹೆಂಗೆ ನಡೀತದೆ, ಅವರು ಮತದಾನ ಬಹಳ ಕಡಿಮೆ. ಇದು ನಿಜವಾಗಲೂ ಅವರು ಯಾಕೆ ರೀತಿಯಾಗಿ ವೋಟಿಂಗ್ ಕಮ್ಮಿ ಮಾಡ್ತಾರೋ ನನಗೆ ಗೊತ್ತಿಲ್ಲ. ವೋಟಿಂಗ್ ಕಮ್ಮಿ ಮಾಡಿ ಆಮೇಲೆ ಅವರು ಚುನಾವಣೆ ಆದಮೇಲೆ ಭಾಷಣಗಳು ಮಾಡೋದು, ಡಿಸ್ಕಷನ್ ಮಾಡೋದು, ಸ್ಟೇಟ್ಮೆಂಟ್ಗಳು ಕೊಡೋದು, ಪ್ರೆಸ್ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ ಹೇಳೋದು ಮಾಡ್ತಾರೆ. ನಿಮ್ಮ ಹಕ್ಕನ್ನು ನೀವು ಚಲಾಯಿಸಿ, ನಿಮ್ಮ ಯಾವುದೇ ತತ್ವದಲ್ಲಿ ನಿಮ್ಮ ನಂಬಿಕೆ ಇರಲಿ ಅದು ಮಾಡಿ ದೆನ್ ನೀವು ಜನರಿಗೆ ಹೇಳಿದ್ರೆ ಅದು ಮೆಸೇಜ್ ಹೋಗ್ತದೆ. ಅದಕ್ಕಾಗಿ ಆ ಕೆಲಸ ಸ್ವಲ್ಪ ನಮ್ಮ ಹೈಲಿ ಎಜುಕೇಟೆಡ್ ಪೀಪಲು ಪಾರ್ಟಿಸಿಪೇಟ್ ಮಾಡೋದು, ಅವ್ರು ಯಾರೇ ಇರಲಿ. ಮತ್ತು ವಿಶೇಷವಾಗಿ ಬಡವರು ಭಾಳಷ್ಟು ಮಾಡ್ತಾರೆ. ಮತ್ತು ಈ ಹೊಸ ಒಂದು ಸುಧಾರಣೆ ಇದರಲ್ಲಿ ತರೋದು ಅವಶ್ಯಕತೆ ಇದೆ. ಒಂದು ಎಲ್ಲಿ ಅತಿ ಹೆಚ್ಚಿನ ಬಿಸಿಲಿರ್ತದೆ ಆ ಬಿಸಿಲಿದ್ದಲ್ಲಿ ಅವರೇ ಒಂದು ಟೆಂಟ್ ಎದುರುಗಡೆ ಹಾಕಿ ಒಂದು 50 ಚೇರ್ಸ್, ಪ್ಲಾಸ್ಟಿಕ್ ಚೇರ್ಸ್ ಹಾಕಿ ಎಲ್ಲಿವರೆಗೆ ಲೈನ್ನಾಗಿರೋರು ಮತದಾನ ಮುಗಿಯೋದಿಲ್ಲ ಅಲ್ಲಿವರೆಗೆ ಅವರಿಗೆ ಏಜಾದವರಿಗೆ ಅವರಿಗೆ ಕೂಡ್ಸೋಕ್ಕೆ ವ್ಯವಸ್ಥೆ ಮಾಡಬೇಕು. ಸ್ವಲ್ಪ ಕುಡಿಯೋ ನೀರಿನ ವ್ಯವಸ್ಥೆನೂ ಮಾಡಬೇಕು ಪಬ್ಲಿಕ್ಗೆ. ಅದು ಯಾಕಂದರೆ 44 ಬಿಸಿಲಿರ್ತದೆ, ಇಂಟ್ರೆಸ್ಟ್ ತೊಗೊಳ್ಳೋದಿದೆ. ಸೊ ಇಂಥವೆಲ್ಲ ಕೆಲವು ಸುಧಾರಣೆಗಳು. ಇನ್ನು ಚಿಂಚೋಳಿ ವಿಧಾನಸಭಾ ಮತಕ್ಷೇತ್ರದ ಉಪ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಯಾರು ಸ್ಪರ್ಧಿಸಲಿದ್ದಾರೆ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಲಗೇಜ್ ಶಾಪಿ, ವಿವಿ ಸಂಘ, ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ ಉತ್ತರಿಸಿದ ಖರ್ಗೆಯವರು ಈ ಕುರಿತು ಪಕ್ಷದ ಸಭೆ ಕರೆದು ಬಳಿಕ ತೀರ್ಮಾನ ಮಾಡಲಾಗುವುದು ಎಂದರು. ಈಗ ಅದಕ್ಕೊಂದು ಮೀಟಿಂಗ್ ಕರೆಸಿದ್ದಾರೆ ನಾಳೆ 25ನೇ ತಾರೀಕು. ಅದಕ್ಕೆ ಅಲ್ಲಿ ಅವರೆಲ್ಲ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು, ಬ್ಲಾಕ್ ಪ್ರೆಸಿಡೆಂಟರು, ಅಲ್ಲಿ ಕೈಲಾಸ್ ಪಾಟೀಲ್ರು ಎಲ್ಲರೂ ಅಲ್ಲಿನ ಏರಿಯಾ ಲೀಡರ್ಸ್ಗಳಿಗೆ ಕರೆಸಿದ್ದಾರೆ. ಅಲ್ಲಿ ಕರೆಸಿ ಕುಂತು ಮಾತಾಡಿ ಡಿಸ್ಕಸ್ ಮಾಡಿ ಅವರು ಮುಂದೆ ಒಂದು ಕಡೆ ವರ್ಕರ್ಸ್ ಭಾವನೆ ಏನಿದೆ ತಿಳ್ಕೊಳ್ತಾರೆ. ಇನ್ನೊಂದು ಯಾವ ರೀತಿಯಾಗಿ ಎಂಥ ಕ್ಯಾಂಡಿಡೇಟನ್ನು ಅಭ್ಯರ್ಥಿನ ಕೊಟ್ಟರೆ ನಮಗೆ ಗೆಲುವು ಆಗಬೇಕು ನಿಮ್ಗೆ ಹಿಡ್ಕೊಂಡೇ ಹೇಳ್ತೀನಿ. ಯಾಕಂದರೆ ನೀವು ಎಲ್ಲೆಲ್ಲಿ ಹೋಗಿರಿ, ನಿಮಗೇನು ರೆಸ್ಪಾನ್ಸ್ ಸಿಕ್ಕಿದೆ, ಯಾವ್ಯಾವ ಬೂತ್ ಮೇಲೆ ನೀವು ಹೋಗಿದ್ರಿ, ಯಾವ್ಯಾವ ಜನರನ್ನ ನೀವು ಭೇಟಿಯಾಗಿದ್ರಿ, ಯಾವ್ಯಾವ ಲೀಡರ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಫೀಡ್ಬ್ಯಾಕ್ ತೊಗೊಂಡ್ರಿ, ನಿಮ್ಮ ಫೀಡ್ಬ್ಯಾಕ್ ನಂಬಲ್ಲೇನು ಬಂದಿದೆ ಅದರ ಪ್ರಕಾರ ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿ ಗೆಲ್ತಾನೆ. Shekinah Baptist Academy near PNT quarters, Old Javagi Road, Kalburgi ಅಂತ ಇದೆ. ಸೊ ಈ ಸಾರಿನೂ 11 ಸಾರಿ ಗೆದ್ದಿದ್ದಾನೆ. ಈ ಸಾರಿನೂ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾನೆ. ಮತ್ತು ಅದಕ್ಕೆ ಹೇಳೋದು, ನನಗೆ ಎಲ್ಲರೂ ಕೋಆಪರೇಟ್ ಮಾಡಿದ್ದಾರೆ ಈ ಚುನಾವಣೆಯಲ್ಲಿ. ನಮ್ಮ ಎಲೆಕ್ಟೆಡ್ MLAs ಮತ್ತು ಡಿಫಿಟೆಡ್ ಕ್ಯಾಂಡಿಡೇಟ್ಸು, ಅದು ಅಲ್ಲದೆ ಶರಣಪ್ಪ ಅವರು ನಮ್ಮ ಪಕ್ಷದಾಗ ಬಂದ ಮೇಲೆ ಅವರು ಸಾಕಷ್ಟು ಓಡಾಡಿದ್ದಾರೆ. JDSನವ್ರನ್ನೂ ಕೋಆಪರೇಟ್ ಮಾಡಿದ್ದಾರೆ
ಆಮೇಲೆ ಎಷ್ಟು ಹುಮ್ಮಸ್ಸಿಂದ ನಾವು ಪರ್ಸೆಂಟೇಜ್ ಎಲೆಕ್ಷನ್ ಮಾಡಬೇಕಂದ್ರೂ ಈ ಬಿಸಿಲು ಅನೇಕ ಕಾರಣಗಳಿರೋದಿಲ್ಲ. ಬಟ್ ಅನೇಕ ಕಡೆ ಎಲ್ಲರೂ ಕೂಡಿ ಈ ಚುನಾವಣೆ ಯಶಸ್ವಿಯಾಗಿ ಮಾಡಿದ್ದಾರೆ. ಅದಕ್ಕೆ ನನಗೆ ಹೋಪ್ ಇದೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ.